ರಾಜಧಾನಿ ಗಬ್ಬೆದ್ದು ನಾರುತ್ತಿದೆ. ಯಾವ ಕಡೆ ನೋಡಿದ್ರೂ ಕಸದ ರಾಶಿ ಹಾಗೆ ಬಿದ್ದಿದೆ. ರಸ್ತೆಯಲ್ಲಿ ನಡೆಯುತ್ತಿರುವ ಜನ ಮೂಗು ಮುಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಬಿಎಂಪಿ ಗುತ್ತಿಗೆ ಪೌರ ಕಾರ್ಮಿಕರ ಸಂಘ ಬನ್ನಪ್ಪ ಪಾರ್ಕ್ನಲ್ಲಿ ಹಲವು ಬೇಡಿಕೆ ಈಡೇರಿಸುವಂತೆ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ಪರಿಣಾಮ ಬೆಂಗಳೂರಿಗೆ ಈ ಸ್ಥಿತಿ ಬಂದೊದಗಿದೆ. ಇದೀಗ ಪೌರ ಕಾರ್ಮಿಕರ ಬೇಡಿಕೆಗೆ ಸರ್ಕಾರ ಮಣಿದಿದ್ದು ಗುತ್ತಿಗೆ ಆಧಾರದ ನೇಮಕದ ಬದಲಾಗಿ ನೇರ ನೇಮಕಾತಿಗೆ ಒಪ್ಪಿಕೊಂಡಿದ್ದು ನಾಳೆಯಿಂದ ಕೆಲಸಕ್ಕೆ ಹಾಜರಾಗುವುದಾಗಿ ಕಾರ್ಮಿಕರು ಹೇಳಿದ್ದಾರೆ. ಮಗಳಿಗೆ ತೀವ್ರ ಜ್ವರವೆಂದು ತಿಳಿದ ಪೋಷಕರು ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ವೈದ್ಯರು ಆ ಬಾಲಕಿಯನ್ನು ಪರೀಕ್ಷಿಸಿದಾಗ ಅವಳ ಮೇಲೆ ಅತ್ಯಾಚಾರವಾಗಿರುವುದು ಬೆಳಕಿಗೆ ಬಂದಿದೆ. ವಿಷಯ ತಿಳಿದ ಪೋಷಕರು ಆಘಾತಕ್ಕೆ ಒಳಗಾಗಿ ಈ ವಿಷಯವನ್ನ ಮರೆಮಾಚಲು ಪ್ರಯತ್ನಿಸಿದ್ದಾರೆ. ಈಗ ಅತ್ಯಾಚಾರಕ್ಕೆ ಒಳಗಾಗಿ ನೊಂದ ಬಾಲಕಿ ಮುಂದೆ ಬಂದು ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದು ತನಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿಕೊಂಡಿದ್ದಾಳೆ. ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಏಕವಚನದಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ದಿನಕ್ಕೆರಡು ಸಿನಿಮಾ ನೋಡೋಕೆ, ಮಸಾಲ ದೋಸೆ ತಿನ್ನೋದಕ್ಕಲ್ಲ ನಿನ್ನನ್ನು ಮುಖ್ಯಮಂತ್ರಿ ಮಾಡಿರೋದು ಎಂದು ಸಿದ್ದರಾಮಯ್ಯ ಅವರನ್ನ ದೂಷಿಸಿದ್ದಾರೆ. ಮೊದಲು ಸರಿಯಾಗಿ ಕೆಲಸ ಮಾಡೋದನ್ನ ಕಲಿಯಿರಿ ಎಂದು ಜಾಡಿಸಿದ್ದಾರೆ. ಬೆಂಗಳೂರಿನಲ್ಲಿ ರೌಡಿಗಳ ಆಟಾಟೋಪ ಹೆಚ್ಚಾಗಿದೆ. ಪಾಪ ಅವರು ಗೊತ್ತಿಲ್ಲ ಈ ರೌಡಿಗಳ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಂದು ಯಡಿಯೂರಪ್ಪ ಜರೆದಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಬೆಂಗಳೂರಿನಲ್ಲಿ ಸೋಮವಾರ ಮರುಜೀವನ ನೀಡಲಾಯಿತು. ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಮರು ಬಿಡುಗಡೆ ಮಾಡಲಾಯಿತು. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಕುರಿತ ಕಿರುಚಿತ್ರಕ್ಕೆ ಎಐಸಿಸಿ ಉಪಾಧ್ಯಕ್ಷ ರಾಹುಲ್ ಗಾಂಧಿ ಚಾಲನೆ ನೀಡಿದರು. ಕಳೆದ 16 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿದ್ದೇನೆ. ಆದರೆ ಸೋತು ಹೋದೆ. ಎಂಎಲ್ಸಿ ಆಗೋದಕ್ಕೂ ನನ್ನ ಕೈ ಬಿಟ್ರು. ನನಗೆ ನಾಚಿಕೆಯಾಗುತ್ತೆ. ನನಗೆ ವಿದ್ಯೆ ಇಲ್ವಾ? ನನಗೆ ಭಾಷಣ ಮಾಡೋದಕ್ಕೆ ಬರೋದಿಲ್ವಾ? ನನಗೆ ಸಿದ್ದರಾಮಯ್ಯಗಿಂತ ಸೋನಿಯಾ ಗಾಂಧಿ ಹೆಚ್ಚು ಹತ್ತಿರದವರು ಹೀಗಂತ ಅಲವತ್ತುಕೊಂಡಿದ್ದಾರೆ ಕೆಪಿ ನಂಜುಂಡಿ. ಹಾವೇರಿಯಲ್ಲಿ ಸೋಮವಾರ ರೈತರು ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಿ ಎಂದು ಪ್ರತಿಭಟನೆ ನಡೆಸ್ತಾ ಇದ್ರು. ಬೇವಿನ ಸೊಪ್ಪು ಕಟ್ಟಿಕೊಂಡು ಅರೆಬೆತ್ತಲೆ ನಡೆಸುತ್ತಿದ್ದ ರೈತರು ಸಿದ್ದಪ್ಪ ಸರ್ಕಲ್ಗೆ ಬಂದಾಗ ಹನುಮಾಪುರ ತಾಂಡದ ರೈತ ಕಾಳಪ್ಪ ಎಂಬುವರು ಬೇವಿನ ಸೊಪ್ಪು ಕಿತ್ತೆಸೆದು ಸಂಪೂರ್ಣ ಬೆತ್ತಲಾಗಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಬೆತ್ತಲಾದ ರೈತ ಕಾಳಪ್ಪನನ್ನ ಹಾವೇರಿ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಗೋಲ್ಡನ್ ಸ್ಟಾರ್ ಗಣೇಶ್ ಮಗ ವಿಹಾನ್ ಈಗ ಅಪ್ಪನ ಬಳಿ ಬರ್ತಾ ಇಲ್ವಂತೆ. ಸದಾ ಅಪ್ಪನ ಹಿಂದೆ ಸುತ್ತುತ್ತಿದ್ದ ಮಗನಿಗೆ ಈಗ ಅವನೇ ಬೇಕಂತೆ. ಗಣೇಶ್ ಜೀವನದಲ್ಲಿ ಲಕ್ಕು ಕುಲಾಯಿಸಿದ ದೇವದಾಸ್ ಈಗ ಗಣೇಶ್ ಮಗನಿಗೂ ಫ್ರೆಂಡ್ ಆಗಿದ್ದಾನೆ. ಗಣೇಶ್ ಮಗ ವಿಹಾನ್ಗೆ ಹೊಸ ಮೊಲವೊಂದನ್ನು ಉಡುಗೊರೆಯಾಗಿ ನೀಡಿದ್ದಾರೆ. ಅದಕ್ಕೂ ಕೂಡ ದೇವದಾಸ್ ಎಂದೇ ನಾಮಕರಣ ಮಾಡಲಾಗಿದೆ. ಈ ದೇವದಾಸನ ಹಿಂದೆಯೇ ವಿಹಾನ್ ಸದಾ ಓಡಾಡುತ್ತಿರುತ್ತಾನಂತೆ. ಪ್ರಭಾಸ್ನನ್ನು ಹಿಂದಿ ಚಿತ್ರರಂಗಕ್ಕೆ ಕರೆತರಲು ಈಗ ಬಾಲಿವುಡ್ ಮಂದಿ ಹರಸಾಹಸ ಪಡುತ್ತಿದ್ದಾರೆ. ಅದಕ್ಕೆ ಪ್ರಭಾಸ್ ನಿರೀಕ್ಷಿಸಿದ ಮಟ್ಟಕ್ಕಿಂತ ದುಡ್ಡು ಕೊಡಲು ಕೂಡ ಮುಂದಾಗಿದ್ದಾರೆ. ನಿರ್ದೇಶಕ ರೋಹಿತ್ ಶೆಟ್ಟಿ ಪ್ರಭಾಸ್ಗೆ ದುಪ್ಪಟ್ಟು ಸಂಭಾವನೆ ನೀಡಲು ತಯಾರಾಗಿದ್ದಾರೆ. ಸಲ್ಮಾನ್ ಖಾನ್ ಎದುರು ನಟಿಸಲು ಸಿಂಗಂ ನಿರ್ದೇಶಕ ರೋಹಿತ್ ಶೆಟ್ಟಿ ಪ್ರಭಾಸ್ಗೆ ಆಹ್ವಾನ ನೀಡಿದ್ದಾರಂತೆ. ಅದು 80 ಕೋಟಿಗೆ ಎಂಬ ಸುದ್ದಿ ಬಾಲಿವುಡ್ ನಲ್ಲಿ ಹರಿದಾಡುತ್ತಿದೆ. ಅದು ಸಾವಿರಾರು ಜನರು ಸೇರಿದ ವೇದಿಕೆ. ಆ ವೇದಿಕೆಗೆ ತನ್ನ ಅಪ್ಪ ಮತ್ತು ತಾತನ ಜೊತೆ ಈ ಕಂದಮ್ಮ ಬಂದಿದ್ದ. ನೆರೆದಿದ್ದ ಜನರು ಹೋ ಎಂದು ಜೈಕಾರ ಹಾಕುತ್ತಿದ್ದಾಗ ಈ ಪುಟ್ಟ ಕಂದಮ್ಮ ಥೇಟ್ ರಾಜಕಾರಣಿಗಳಂತೆ ಎರಡೂ ಕೈ ಎತ್ತಿ ನಮಸ್ಕರಿಸಿದ. ಇವನು ಕೈ ಮುಗಿಯುವುದನ್ನು ನೋಡಿದವರಿಗೆ ಅಚ್ಚರಿಯಾಯಿತು. ಇವನು ತೆಲುಗಿನ ಖ್ಯಾತ ನಟ ಅಲ್ಲು ಅರ್ಜುನ್ ಮಗ ಆಯನ್. ಜಂತಕಲ್ ಮೈನಿಂಗ್ ಪ್ರಕರಣ ಕುರಿತಂತೆ ಕುಮಾರಸ್ವಾಮಿ ಅವರಿಗೆ ನೀಡಲಾಗಿದ್ದ ಮಧ್ಯಂತರ ಜಾಮೀನನ್ನ ಎಸ್ಐಟಿ ಕೋರ್ಟ್ ರದ್ದುಗೊಳಿಸಿದೆ. ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಬಂಧನದ ಭೀತಿ ಎದುರಾಗಿದೆ. ಈ ನಡುವೆ 150 ಕೋಟಿ ಲಂಚ ಆರೋಪದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜನಾರ್ದನ್ ರೆಡ್ಡಿ ಇಂದು ಸಾಕ್ಷಿಗಳನ್ನು ಸಲ್ಲಿಸಿದ್ದಾರೆ.